ಹಾಯ್ ಹಲೋ ನಮಸ್ಕಾರ. ನಾವಿವತ್ತೊಂದು ಕಡಲೆಬೇಳೆಯಿಂದ ಒಂದು ಮಸಾಲೆ ವಡೆ ರೆಡಿ ಮಾಡ್ತಾ ಇದ್ದೀವಿ. ಮೊದಲಿಗೆ ನಾವು ಕಡಲೆಬೇಳೆನ ಒಂದು 3 ಅವರ್ ನೆನೆಸಿಟ್ಕೊಂಡಿದ್ದೀನಿ ನಾನು. ನೋಡಿ, ನೆಂದಿರೋ ಕಡಲೆಬೇಳೆ ಇದು. ಸೊ 3 ಅವರ್ ನಾನು ನೆನೆಸಿ ತೊಳೆದು ಇಟ್ಕೊಂಡಿದ್ದೀನಿ ಕಡಲೆಬೇಳೆ. ಅದಕ್ಕೆ ರುಬ್ಬಕ್ಕೆ ನಾನಿಲ್ಲಿ 1 ಗಡ್ಡೆಯಷ್ಟು ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, ಸ್ವಲ್ಪ ಪುದೀನ, 2 ಮೀಡಿಯಮ್ ಸೈಜ್ದು ಈರುಳ್ಳಿ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ಇಲ್ಲಿ ಮೀಡಿಯಮ್ ಸೈಜ್ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಒಂದು 8ರಿಂದ 10 ಹಸಿಮೆಣಸಿನ್ಕಾಯಿ, ಮತ್ತು ಇದು ಕೊತ್ತಂಬರಿ ಸೊಪ್ಪು. ಇಷ್ಟನ್ನು ಹಾಕ್ಕೊಂಡು ಒಂದು ಮಸಾಲೆ ವಡೆ ರೆಡಿ ಮಾಡ್ಕೊಳ್ಳೋಣ ಇವಾಗ ನಾವೇನು ನೆನೆಸಿಟ್ಕೊಂಡಿದ್ವಲ್ಲ ಆ ಕಡಲೆಬೇಳೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಫಸ್ಟು ನಾವು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು. ಇಷ್ಟು ಹಾಕ್ಕೊಂಡಿದ್ದೀನಿ. ಪುದೀನ ಹಚ್ಚಿಬೇಕಂದ್ರೂ ಹಾಕ್ಕೋಬೋದು, ನಾನು ರುಬ್ಬಕ್ಕೆ ಹಾಕ್ಕೊತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಫಸ್ಟು ಇದೆಲ್ಲ ಈ ಮಸಾಲೆ ಹಾಕ್ಕೊಂಡಿದ್ದೀವಲ್ಲ ನಾವು ಇದೆಲ್ಲ ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು. ಫಸ್ಟ್ ಇದನ್ನು ನೋಡಿ, ನಾವು ಇದನ್ನು ಹಿಂಗೆ ನಾವು ಉಳಿದಿರೋಂಥ ಕಡಲೆಬೇಳೆನ ನಾವು ನುಣ್ಣಗೆ ರುಬ್ಬೋಣ. ಇದು ಸ್ವಲ್ಪ ತರಿಯಾಗಿ ಒಂದೊಂದು ಬೇಳೆ ಇದ್ದರೂ ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ, ಗರಂ ಅನ್ನಂಗೆ ಚೆನ್ನಾಗಿ ಬರುತ್ತೆ. ಈ ಉಳಿದಿರೋ ಬೇಳೆ ರುಬ್ಬಕ್ಕೆ ನಾವೇನು ನುಣ್ಣಗೆ ಏನು ರುಬ್ಬಬೇಕಾಗಿಲ್ಲ. ಇದನ್ನು ಎಲ್ಲ ರುಬ್ಕೊಂಬರೋಣ. ನೋಡಿ, ಇದನ್ನು ಈ ಥರ ತರಿಯಾಗಿ ರುಬ್ಕೋಬೇಕು. ಬೇಳೆ ಇದ್ದರೂ ಪರವಾಗಿಲ್ಲ, ಒಂದೊಂದು ಬೇಳೆ ಇದ್ರೇನು ಚೆನ್ನಾಗಿರುತ್ತೆ. ಅದು ಎಣ್ಣೆಲಿ ಫ್ರೈ ಆದಾಗ ಚೆನ್ನಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಸೇರಿಸ್ಕೊತಾ ಇದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಯಾವುದೇ ರೀತಿ ಸೋಡಾ ಎಲ್ಲ ನಾವೇನು ಮಿಕ್ಸ್ ಮಾಡ್ತಾ ಇಲ್ಲ. ನಾವು ಕಡಲೆಬೇಳೆ ಚೆನ್ನಾಗಿ ನೆಂದಿದೆ, ಒಂದು 3 ಅವರ್ ನೆನೆಸ್ಕೊಂಡು ನಾವು ತರಿಯಾಗಿ ರುಬ್ಬಿರೋದ್ರಿಂದ ಅದೇ ಸೂಪರಾಗಿ ಬರುತ್ತೆ ವಡೆ. ನಾವು ರುಬ್ಬಿಟ್ಕೊಂಡಿರೋಂಥದ್ದು ಈ ಥರ 2 ಕೈ ತೇವ ಮಾಡಿಕೊಂಡು ಹಿಂಗೆ ಮಾಡಿಬಿಟ್ಟು ಈ ಥರ ಹಾಕ್ಬೋದು. ನಾವೆಲ್ಲ ಒಂದ್ಸಲಿ ತಟ್ಬಿಟ್ಟು ನಾವು ಪ್ಲೇಟಲ್ಲಿ ಇಟ್ಕೊಂಡು ಬೇಕಾದರೂ ಹಾಕ್ಬೋದು. ಕೈ ಸ್ವಲ್ಪ ತೇವ ಮಾಡ್ಕೊಂಡು ಈ ಥರ ತಟ್ಬಿಟ್ಟು ಹಾಕಬೇಕು. ಎಣ್ಣೆ ಎಲ್ಲ ಏನು ಬೇಡ, ನೀರಲ್ಲೇ ನಾವು ತೇವ ಮಾಡ್ಕೊಂಡ್ರೆ ನೋಡಿ ಈ ಥರ ತಟ್ಬಿಟ್ಟು ಹಾಕ್ಬೋದು. ನೋಡಿ, ಇಷ್ಟು ತೆಳುವಿಗೆ ನಾವು ಹಿಂಗೆ ಹಾಕಿದ್ರೆ ಬೇಗ ಬೇಯುತ್ತೆ, ಚೆನ್ನಾಗಿರುತ್ತೆ, ಗರಂ ಅನ್ನಂತ ಬರುತ್ತೆ. ನೋಡಿ, ಇದರಲ್ಲಿ ಹಾಕಿದ್ದೀನಿ ನಾನು ಈ ಸೈಜಲ್ಲಿ. ನೋಡಿ, ಬೇಯ್ತಾ ಇದೆ. ಒಂದು 8ರಿಂದ 10 ನಿಮಿಷ ಟೈಮ್ ತೊಗೊಳುತ್ತೆ ಇದು. ಚೆನ್ನಾಗಿ ಮೀಡಿಯಮ್ ಉರಿನಲ್ಲಿ ಈ ಥರ ಇಟ್ಕೊಂಡ್ರೆ ಒಳಗಡೆ ಎಲ್ಲ ನೀಟಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬೇಯುತ್ತೆ. ನಾವು ಜೋರಾಗಿ ಫಾಸ್ಟಾಗಿ ಉರಿ ಇಟ್ಕೊಂಡು ಬೇಯಿಸಿದ್ರೆ ಬೇಗ ಕಪ್ಪಾಗ್ಬಿಡುತ್ತೆ, ಮತ್ತು ಒಳಗಡೆ ಎಲ್ಲ ಬೆಂದಿರಲ್ಲ. ಹಾಗಾಗಿ ಮೀಡಿಯಮ್ ಉರಿನಲ್ಲಿ ನಾವು ಈ ಥರ ಬೇಯಿಸ್ಕೊಂಡ್ರೆ ಸೂಪರಾಗಿ ಫ್ರೈ ಆಗುತ್ತೆ, ಚೆನ್ನಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ.